ಪರಿಪರಿಯ ನೋಟದಳು ಕಾಣದ ತನ್ನೊಳಗೆ ಇಂತೆಂದಳು ಶಾರದೆ ಅರದಿಯ ತೆರದಿಯೇ ನೋಡಿದಾಗ ನೋಡುತ್ತಾ ಇರಬೇಕು ಎನ್ನುವ ಮನಸ್ಸು ಮೂಡುತ್ತಾ ಇದೆ. ಅದಕ್ಕೆ ಕಾರಣ ಅಪ್ರತಿಮವಾದಂತ ಅವಳ ಸೌಂದರ್ಯ. ನೋಡಿದರೆ ಶಾರದೆಯೋ ಆ ಬ್ರಹ್ಮನ ರಾಣಿ ವೀಣಾಪಾಣಿ ವಾಣಿಯ ಹಾಗೆ ಹರನ ಅರಸೆ ಗಿರಿಜಯಂತಿ ಆ ಸೌಂದರ್ಯ ಇವಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಮಾತ್ರ ಅಲ್ಲ, ವನದ ತನ್ನ ಮಧ್ಯೆ ಏಕಾಂಗಿಯಾಗಿ ಸಂಚರಿಸುತ್ತಾ ಇವಳನ್ನು ನೋಡಿದಾಗ ಪ್ರತ್ಯಕ್ಷ ವನದೇವತೆಯೇ ನಮ್ಮ ಎದುರುಗಡೆಯಲ್ಲಿ ನಿಂತಿದ್ದಾಳು ಎನ್ನುವ ಹಾಗೆ. ಅಯ್ಯ, ಅವಳನ್ನು ನೋಡ್ತಾ ನೋಡ್ತಾ ಇದ್ರೆ ಯಾಕೋ ಬೇಕು ಬೇಕು ಅಂತ ಅನ್ನಿಸ್ತದೆ. ಹೌದು, ಕಾರಣ ಇದುವರೆಗೆ ದೇವಲೋಕವನ್ನು ಉಳಿದ ಲೋಕಲೋಕವನ್ನು ಜಯಿಸಿದವರೇ ನಾವು ಹೌದಾದರೂ ಇಂತಹ ಚಂದದವಳನ್ನು ನೋಡಿದ್ದಿಲ್ಲವೇ ಇಲ್ಲ. ನೋಡ್ಲೇ ಇಲ್ಲ. ಒಂದಾನೊಂದು ಸಂದರ್ಭ ಊರ್ವಶಿಯ ಜೊತೆಯಲ್ಲಿ ಕಾಲ ಕಳೆಯುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದರು. ಈ ಉಳಿಯದರಿಗೆ ಆ ಊರ್ವಶಿ ಏನು ಪ್ರಯೋಜನ ಇಲ್ಲ. ಆ ಪಾಪಿ ಮನ್ಮಥನ ಶರದ ಉಡಿ ಅವಳನ್ನ ಪಡೆಯದೆ ನನಗೆ ಖಂಡಿತ ಸಮಾಧಾನ ಎನ್ನುವುದಿಲ್ಲವೇ ಇಲ್ಲ. ನಮ್ಮನ್ನು ನೋಡಿದಾಗ ಸ್ವಲ್ಪವೂ ಅಂಜದೆ ಅಳುಕದೆ ಅಲ್ಲೇ ನಿಂತಿದ್ದಾಳೆ. ನೋಡಿ ನಿಂತಿದ್ದಾಳೆ ಎನ್ನುವುದರ ಅರ್ಥ ಏನು? ಧೈರ್ಯ ಅಲ್ಲ, ಅವಳಿಗೆ ಮನಸ್ಸು ಉಂಟು ಅಂತ. ಮನಸ್ಸಿಲ್ಲದೆ ಇದ್ದ ಹೆಣ್ಣುಗಳು ಪರಪುರುಷನ ಎದುರುಗಡೆ ನಿಲ್ಲುವುದಿಲ್ಲ, ಓಡಿ ಹೋಗ್ತಾರೆ ಅಂತ ಅಲ್ಲ, ನಿಲ್ಲುವುದಿಲ್ಲ ಅಷ್ಟೇ. ಅದು ಓಡಿ ಹೋಗ್ತಾರೆ ಎನ್ನುವ ವ್ಯಾಖ್ಯಾನ ಅಲ್ಲ. ಅವರು ಇರುವುದಿಲ್ಲ ಪರಪುರುಷನ ಎದುರುಗಡೆಯಲ್ಲಿ. ಅವರಿಗೂ ಮನಸ್ಸಿದ್ರೆ, ಅವರಿಗೂ ಆಕರ್ಷಣೆ ಆದ್ರೆ, ಅವರಿಗೂ ಬೇಕು ಅಂತ ಅನ್ನಿಸಿದ್ರೆ
ಜಾಗ ಬಿಟ್ಟು ಹೋಗುವುದು. ನೋಡಿ ಎಷ್ಟು ಅಭ್ಯಾಸ ಮಾಡಿದ್ದೀರಿ. ಅಭ್ಯಾಸ ಅಲ್ಲ, ಇದೆಲ್ಲ ಲೋಕಾನುಭವ. ಹೌದಾ? ಮನುಷ್ಯನಾದವ ತಿಳಿದು ಇರ್ತಾನೆ. ನಮ್ಮಂತ ದಾನವಾಗ್ರೇಸರರು ಮತ್ತೆ ಇದನ್ನೆಲ್ಲ ಅರಿತು ಕಾರ್ಯವನ್ನು ನಡೆಸಬೇಕು. ಯಾಕೆ ಹೇಳು, ಯಾಕೆ? ನಾವು ಮಾನವರ ಹಾಗಲ್ಲ. ನಮಗೆ ಬೇಕು ಅಂತಾದ ಮೇಲೆ ಒಬ್ಬರನ್ನ ಕೊಂದಾದ್ರೂ ನಾವು ಪಡೆಯದೇ ಇರುವವರು ಅಲ್ಲ. ಅಷ್ಟೇ. ಆ ಕಾರಣಕ್ಕಾಗಿ ಇವಳನ್ನ ಪಡೆಯಲೇಬೇಕು ಅಂತ ಆದ್ರೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ತಪ್ಪೇನು. ಮಾಡಬೇಕು. ಮಾತಾಡಿಸೋಣ. ಬಂದು
ಬಂದುದು